ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಎಷ್ಟು ಬರುತ್ತದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಭಾರತ ದೇಶದ ಬೆನ್ನೆಲುಬಾದ ಕೃಷಿಕನನ್ನು ಸರ್ಕಾರವು ಯಾವಾಗಲೂ ಒಂದೊಂದು ಸೌಲಭ್ಯವನ್ನು ಕೊಟ್ಟು ತನ್ನ ಬೇಸಾಯವನ್ನು ಉಳಿಸಲು ಸರ್ಕಾರವು ಯಾವಾಗಲೂ ಸಹಾಯವನ್ನು ಮಾಡುತ್ತಾನೆ ಇದೆ. ಅದರಲ್ಲಿ ತುಂಬ ಯೋಜನೆಗಳನ್ನು ಸರ್ಕಾರವು ತಂದಿದೆ. ಇದಕ್ಕಿಂತ ಮೊದಲು ಅದರಲ್ಲಿ ಒಂದು ಸಕ್ಸಸ್ ಆದ ಒಂದು ಯೋಜನೆ ಎಂದರೆ ಅದೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಮೋದಿ ಸರ್ಕಾರವು ಈ ಒಂದು ಯೋಜನೆಯನ್ನು ತಂದು ಈಗಾಗಲೇ ತನ್ನ 18 ಕಂತುಗಳನ್ನು ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಅದಕ್ಕೆ ಶುರುವಿನಲ್ಲಿ ಅಷ್ಟೇನೂ ಇದು ರೂಲ್ಸ್ ಇರಲಿಲ್ಲ, ಎಲ್ಲರಿಗೂ ಸಿಗ್ತಾಯಿತ್ತು. ಆದರೆ ದಿನೇ ದಿನೇ ಹೋದಂಗೆ ಇದರ ಜನರು ಏನು ಮಾಡಿದರು ಎಂದರೆ ಪೇಪರ್ ವರ್ಕ್ ಕಡಿಮೆ ಆದ್ದರಿಂದ ಜನರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ನಕಲಿ ದಾಖಲೆಗಳನ್ನು ಕೊಟ್ಟು ಇದರ ಸೌಲಭ್ಯವನ್ನು ಪಡೆಯುತ್ತಿದ್ದರು. ಆದರೆ ಈಗ ಸರ್ಕಾರಕ್ಕೆ ಅರ್ಥವಾಗಿದೆ, ಅಂದರೆ ಸರಿಯಾದ ಒಂದು ಅನ್ನದಾತ ಮಾತ್ರ ಇದರ ಸೌಲಭ್ಯವನ್ನು ಪಡೆಯಬೇಕೆಂದು. ಆದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಈ ಯೋಜನೆಯ ಸೌಲಭ್ಯವನ್ನು ಪಡೆಯಬಹುದು. ಅಂಥವರು ಯಾರೆಂದರೆ ಸಣ್ಣ ರೈತರಂದರೆ 5 ಹೆಕ್ಟೇರ್ಗಿಂತ ಕಡಿಮೆ ಜಾಗ ಇರುವ ರೈತರಿಗೆ ಮಾತ್ರ ಈ ಒಂದು ಯೋಜನೆಯಿಂದ ಸೌಲಭ್ಯವನ್ನು ಪಡೆಯಬಹುದು. ಮತ್ತು ಇದರಲ್ಲಿ ಅರ್ಜಿಯನ್ನು ಹಾಕಲು ಒಂದು ಕುಟುಂಬದ ಎಲ್ಲ ಸದಸ್ಯರಿಗೆ ಆಗುವುದಿಲ್ಲ, ಯಾರಾದರೂ ಒಬ್ಬರು ಮಾತ್ರ ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದು 2019ರ ನಂತರದ ಪರ್ಚೇಸ್ ಮಾಡಿದ ಜಮೀನಿಗೆ ಇದರಲ್ಲಿ ಅರ್ಜಿ ಹಾಕುವಂತಿಲ್ಲ. ಇದರ ಅರ್ಜಿಯನ್ನು ಹಾಕ್ಬೋದು, ಆದರೆ ಇನ್ನೂ ಕೂಡ ಅದಕ್ಕೆ 5 ವರ್ಷವನ್ನು ಕಾಯಬೇಕು, ನಂತರವೇ ಅದರ ಅಪ್ಡೇಟ್ ಬರೋದು. ಅದು ಇದುವರೆಗೆ ಅದರ ಏನೋ ಹೊಸ ಅಪ್ಡೇಟ್ ಬಂದಿಲ್ಲ. 2019ರ ನಂತರ ಜಮೀನು ಪಡೆದವರಿಗೆ ಇದರಲ್ಲಿ ಅರ್ಜಿ ಹಾಕುವಂತಿಲ್ಲ. ಮತ್ತು 2019ರ ಮೊದಲು ಯಾರೆಲ್ಲೆಲ್ಲ ಜಾಗ ಇತ್ತು ಅದು ಕೂಡ 5 ಹೆಕ್ಟೇರ್ಗಿಂತ ಕಡಿಮೆ ಇತ್ತು ಅಂಥ ರೈತರಿಗೆ ಇದರಲ್ಲಿ ಅಪ್ಲಿಕೇಶನನ್ನು ಹಾಕಿ ಇದರ ಸೌಲಭ್ಯವನ್ನು ಪಡೆಯಬಹುದು. ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಲು ಯಾವುದೇ ಸರ್ಕಾರಿ ಎಂಪ್ಲಾಯಿಗಳಿಗೆ ಆಗುವುದಿಲ್ಲ, ಮತ್ತು GST ಕಟ್ಟುವವರಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರಿಗೆ ಇದರಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲವಂತೆ. ಮತ್ತು ಇದರಲ್ಲಿ ಈ ಸಲ 19ನೇ ಕಂತಿನ ಹಣವು ನಿಮಗೆ ಫೆಬ್ರವರಿ ಮೊದಲ ವಾರದಲ್ಲಿ ಬರುತ್ತದೆ. ಅದು 18ನೇ ಕಂತಿನ ಹಣ ಕೂಡ ಅಕ್ಟೋಬರ್ 5ನೇ ತಾರೀಕಿಗೆ ಬಂದಿತ್ತು, ಆದರೆ ಕೆಲವರಿಗೆ ಬಂದಿಲ್ಲ, ಇನ್ನೂ ಕೂಡ ಕೆಲವರಿಗೆ ಬಂದಿಲ್ಲ. 17ನೇ ಕಂತಲ್ಲಿ ಕೂಡ ಕೆಲವರಿಗೆ ಈ ಹಣವು ಬಂದಿಲ್ಲವಂತೆ. ಆದ್ದರಿಂದ ಯಾರು ನಿರಾಶರಾಗಬೇಡಿ. ಈ 19ನೇ ಕಂತಿನಲ್ಲಿ ಈ 17, 18, 19 3 ಕಂತಿನ ಹಣ ಒಟ್ಟಿಗೆ ಬರುವ ಸಾಧ್ಯತೆ ಇದೆ. ಯಾರ್ದೆಲ್ಲ ಪೆಂಡಿಂಗ್ ಇತ್ತು ಅಂಥವರಿಗೆ ಈ 19ನೇ ಕಂತಿನಲ್ಲಿ ಒಂದು ಗುಡ್ ನ್ಯೂಸನ್ನು ಸರ್ಕಾರವು ಕೊಡಲಿದೆ. ಆದ್ದರಿಂದ ಯಾರು ಚಿಂತೆ ಮಾಡುವ ಅಗತ್ಯವಿಲ್ಲ. ನಿಮಗೆ 6,000ವೇ ಈ 19ನೇ ಕಂತಿನಲ್ಲಿ ನಿಮಗೆ ಬರಲಿದೆ. ಈ ಸಲ ಕೂಡ ಯಾರ್ಯಾರ್ದು ಆಧಾರ್ ಸೀಡಿಂಗ್ ಆಗಿಲ್ಲ ಅಂಥವರು ಈ ಸಲ ಕೂಡ ವಂಚಿತರಾಗ್ಬೋದು. ಆದ್ದರಿಂದ ಆಧಾರ್ ಸೀಡಿಂಗನ್ನು ನೀವು ಮಾಡಿಕೊಳ್ಳಿ. ಮತ್ತು ಮೊದಲಿನ ಹಾಗೆ KYCಯನ್ನು ಕಂಪಲ್ಸರಿ ಅದು ಮಾಡಲೇಬೇಕು. ಮತ್ತು ನಿಮ್ಮ ಅಕೌಂಟನ್ನು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಮತ್ತು ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರಬೇಕು. ನಿಮ್ಮ ಹೆಸರಿನಲ್ಲಿ ಯಾವುದೇ ಲೋಪದೋಷ ಇರಬಾರ್ದು. ನಿಮ್ಮ ಇನಿಷಿಯಲ್ ಆಗಲಿ, ಮತ್ತು ಒಬ್ಬೊಬ್ಬರಿಗೆ 2 ಹೆಸರು ಇರ್ತದೆ. ಆಧಾರ್ ಕಾರ್ಡಲ್ಲಿ ಒಂದು ಹೆಸರು, ಇಲ್ಲಿ ಕೊಟ್ಟಿರೋದು ಒಂದು ಹೆಸರು ಆದರೆ ಮಿಸ್ಮ್ಯಾಚ್ ಆದರೆ ನಿಮಗೆ ಈ ಹಣವು ಬರಲ್ಲ. ಮತ್ತು ನಿಮ್ಮ ಈ ಮೊದಲಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಕಿಸಾನ್ ಕಾರ್ಡನ್ನು ನಿರ್ಬಂಧವಾಗಿ ಈ ಡಿಸೆಂಬರ್ 31ರ ಒಳಗಡೆ ಎಲ್ಲ ರೈತರು ಮಾಡಲೇಬೇಕು. ಇದರಿಂದ ಮುಂದೊಂದು ದಿನ ನಿಮಗೆ ತುಂಬ ಬೆನಿಫಿಟ್ ಆಗಲಿದೆ. ಈಗ 19ನೇ ಕಂತಿನ ಹಣ ಬರಬೇಕಾದ್ರೆ ಆ ಒಂದು ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕು.
ಈಗಾಗಲೇ ಡಿಸೆಂಬರ್ 31ರವರೆಗೆ ಟೈಮನ್ನು ಕೊಟ್ಟಿದ್ದಾರೆ ಸರ್ಕಾರ. ಇನ್ನು ಅದನ್ನು ಎಕ್ಸ್ಟೆನ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಮಾಡಿದರೆ ಒಂದು 6 ತಿಂಗಳು ಎಕ್ಸ್ಟ್ರಾ ಮಾಡಲೂಬಹುದು. ಆದರೆ ಇದೇ ಸದ್ಯದಲ್ಲಿ ಡಿಸೆಂಬರ್ 31ರ ಹೊರಗೆ ಟೈಮನ್ನು ಸರ್ಕಾರ ಕೊಟ್ಟಿದೆ. ಫೆಬ್ರವರಿ ಮೊದಲ ವಾರದಲ್ಲಿ ಬರುವ ಈ 19ನೇ ಕಂತಿನಲ್ಲಿ ತುಂಬ ಚೇಂಜಸನ್ನು ತಂದಿದ್ದಾರೆ. ಅಂದರೆ ಈ ಸಲ 2,000 ಬದಲು 3,000 ಸಿಗುವ ಸಾಧ್ಯತೆ ಇದೆ ಎಂದು ಎಲ್ಲ ಮೂಲಗಳು ತಿಳಿಸ್ತಾನೆ ಇವೆ. ಆದ್ದರಿಂದ ಅಲರ್ಟ್ ಆಗಿ ನಿಮ್ಮ ಸ್ಟೇಟಸನ್ನು ಕರೆಕ್ಟಾಗಿ ಚೆಕ್ ಮಾಡಿ. ಒಮ್ಮೆ ನಿಮ್ಮ ಮನೆಯಿಂದಲೇ ಕುಳಿತು ನೀವು ಚೆಕ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ತಿರದ CSC ಸೆಂಟ್ರಿಗೆ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಾಂದರೆ ಕೃಷಿ ಅಧಿಕಾರಿಗಳ ಹತ್ತಿರ ಹೋಗಿ ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಅದೇ ಚೆಕ್ ಮಾಡಿ ಏನಾದರೂ ಎಲ್ಲವೂ ಗ್ರೀನ್ ಟಿಕ್ ಇದೆಯಾ ಅಂತ ನೋಡಿಕೊಳ್ಳಿ. ಇಲ್ಲಾಂದರೆ ಅದಕ್ಕೆ ಬೇಕಾದ ಯಾವುದಾದ್ರು ದಾಖಲಾತಿ ನಿಮಗೆ ದಾಖಲೆಗಳು ಬೇಕಿದ್ದರೆ ಅದನ್ನು ನೀವು ಕೊಟ್ಟು ನೀವು ಅದನ್ನು ಸಂಪೂರ್ಣವಾಗಿ ಕ್ಲಿಯರಾಗಿ ಮಾಡಿ ಇಟ್ಟುಕೊಂಡ್ರೆ ನಿಮಗೆ ಏನೂ ಭಯನೇ ಇಲ್ಲ. ನಿಮಗೆ 19ನೇ ಕಂತಿನ ಹಣ ಬಂದೇ ಬರುತ್ತದೆ. ಮತ್ತು ನಿಮ್ಮ ಬೆನಿಫಿಷರಿ ಲಿಸ್ಟನ್ನು ಚೆಕ್ ಮಾಡಿ. ಅದರಲ್ಲಿ ಅದಕ್ಕೆ ನೀವು ನಿಮ್ಮ ಸ್ಟೇಟ್ ಮತ್ತು ಡಿಸ್ಟ್ರಿಕ್, ಸಬ್ ಡಿಸ್ಟ್ರಿಕ್ ಮತ್ತು ನಿಮ್ಮ ವಿಲೇಜ್ ಅದನ್ನೆಲ್ಲ ಕೊಟ್ಟು ಯಾವುದೆಲ್ಲ ಬೇಕೋ ಅದನ್ನೆಲ್ಲ ಕೊಟ್ಟು ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಮಾಡಿದರೆ ನಿಮ್ಮ ಹೆಸರು ಅಲ್ಲಿ ಲಿಸ್ಟ್ ಬರುತ್ತದೆ. 19ನೇ ಕಂತು ಯಾರಿಗೆಲ್ಲ ಬರುತ್ತದೆ ಎಂದು ಅದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅಲ್ಲಿ ಇದೆ. ಆದ್ದರಿಂದ ನೀವು ಈಸಿಯಾಗಿ ಸ್ಟೇಟಸನ್ನು ನೀವು ಚೆಕ್ ಮಾಡಬೇಕು. ನೀವು ಚೆಕ್ ಮಾಡಿ ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮಗೆ ಏನು ಭಯವಿಲ್ಲ. ನಿಮಗೆ 19ನೇ ಕಂತಿನ ಹಣ 100% ಬಂದೇ ಬರುತ್ತದೆ. ಮತ್ತು ಯಾರ್ಯಾರಿಗೆ 17ನೇ ಕಂತಿನ ಹಣ ಬಂದಿಲ್ಲ, 18ನೇ ಕಂತಿನ ಹಣ ಬಂದಿಲ್ಲ ಅಂಥವರು ಕೂಡ ಈ ಸಲ ವಂಚಿತರಾಗುವುದಿಲ್ಲ. 3 ಕಂತಿನ ಹಣ ಕೂಡ ಒಟ್ಟಿಗೆ ಬರುವ ಸಾಧ್ಯತೆ ಇದೆಯಂತೆ ಈ ಸಲ. ಆದ್ದರಿಂದ ನೀವು ಸ್ಟೇಟಸನ್ನು ನೀವು ಮಾಡಬೇಕಾದಿಷ್ಟೇ, ಒಂದು ಕಿಸಾನ್ ಕಾರ್ಡನ್ನು ನೀವು ಮಾಡಲೇಬೇಕು. ಮತ್ತು ನೀವು ಮೊದಲೇ ಮಾಡಿಟ್ಟಿದ್ದೀರಾ KYC ಬಾಕಿ ಎಲ್ಲ ಆಧಾರ್ ಸೀಡಿಂಗ್ ಅದೆಲ್ಲ ಮೊದಲೇ ಮಾಡಿರ್ಬೋದು. ಈ ಸಲ ನೀವು ಕಿಸಾನ್ ಕಾರ್ಡನ್ನು ಒಂದು ಮಾಡಿ ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸ್ಟೇಟಸನ್ನು ಚೆಕ್ ಮಾಡಿ ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮಗೆ 19ನೇ ಕಂತಿನ ಹಣ ಬರುತ್ತದೆ. ತುಂಬ ಫ್ರೆಂಡ್ಸ್ ನಮಗೆ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನರು ನಮಗೆ ಕಮೆಂಟನ್ನು ಮಾಡಿದ್ದರು. ನಮಗೆ ಬಂದಿಲ್ಲ, ನಾವೇನು ಮಾಡಲಿ, ಎಲ್ಲಿ ಅರ್ಜಿ ಹಾಕಲಿ ಎಂಬುದರ ಬಗ್ಗೆ ಎಲ್ಲ ಕೇಳ್ತಾಯಿದ್ರು. ಆದರೆ ಅದರ ಸಂಪೂರ್ಣ ವಿಡಿಯೋ ಒಂದೊಂದು ದಿನ ಬೇರೆ ಬೇರೆ ಥರದ ವೀಡಿಯೋವನ್ನು ಇದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೀವು ನೋಡಿದರೆ ನಿಮಗೆ ಅದರಲ್ಲಿ ಸಂಪೂರ್ಣ ವಿವರವು ನಿಮಗೆ ಸಿಗುತ್ತದೆ. ಯಾವುದೇ ಬೇರೆ ಚಾನಲನ್ನು ನೋಡಬೇಕಾದ ಅಗತ್ಯವಿಲ್ಲ. ಇದರಲ್ಲೇ ನಿಮಗೆ ಸಂಪೂರ್ಣವಾದ ವಿವರವು ನಾವು ಕೊಡ್ತಾ ಇದ್ದೇವೆ. ಆದ್ದರಿಂದ ನಿಮಗೆ ಯಾವ ಥರದ ವೀಡಿಯೋ ಬೇಕು, ನಿಮಗೆ ಏನು ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ, ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತದೆ ನಿಮಗೆ ಯಾವ ಪ್ರಾಬ್ಲಮ್ ಇದೆ ಎಂದು. ನೀವು ಮೊದಲು ಸ್ಟೇಟಸನ್ನು ಚೆಕ್ ಮಾಡಬೇಕು, ಆಮೇಲೆ ನಮಗೆ ಕಮೆಂಟ್ ಹಾಕಬೇಕು. ಕಮೆಂಟ್ ಹಾಕಿದರೆ ನಾವು ಇಮ್ಮಿಡಿಯೇಟಾಗಿ ನಿಮಗೆ ಅದರಲ್ಲಿ ರಿಪ್ಲೈ ಕೊಡ್ತೇವೆ. ಇಲ್ಲಾಂದರೆ ಒಂದು ವೀಡಿಯೋ ಮಾಡಿ ಹಾಕ್ತೇವೆ. ಇದಕ್ಕೆಲ್ಲಕ್ಕೂ ನಿಮ್ಮ ಸಪೋರ್ಟ್ ಬೇಕಷ್ಟೇ ನಮಗೆ. ನೀವು ಆದ ಕಾರಣ ನೀವು ಮೊದಲು ಸ್ಟೇಟಸನ್ನು ಚೆಕ್ ಮಾಡಬೇಕು. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂದ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವೀಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ಬಾಯ್, ಸಿ ಯು, ಥ್ಯಾಂಕ್ ಯು.